ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ವಿತರಣೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಜರ್ಮಲಿ, ಅರವದಿ, ಕಾಮಯ್ಯನಹಟ್ಟಿ, ದಿಬ್ಬದಹಳ್ಳಿ ಹಾಗೂ ಗೆದ್ದಲಗಟ್ಟೆ ಗ್ರಾಮದ ಸಾರ್ವಜನಿಕರು ನ್ಯಾಯಬೆಲೆ ಅಂಗಡಿಯಿಂದ ತಮಗೆ ಸಮರ್ಪಕವಾಗಿ ಅಕ್ಕಿ ವಿತರಿಸದೆ 3 ತಿಂಗಳಿನಿಂದ ವಂಚಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಾಕಿ ಇರುವ ಅಕ್ಕಿಯನ್ನು ತಕ್ಷಣ ವಿತರಿಸಬೇಕು ಹಾಗೂ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಹಾಗೂ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯನ್ನು ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ ಮುನ್ನಡೆಸಿದರು. ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ತಹಸೀಲ್ದಾರ್ ಕಚೇರಿಯವರೆಗೆ ಸಾಗಿತ್ತು. ಪ್ರತಿಭಟನಾಕಾರರು ನ್ಯಾಯಬೆಲೆ ಅಂಗಡಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಘೋಷಣೆಗಳನ್ನು ಕೂಗಿದರು. ಬಳಿಕ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು, ಬಾಕಿ ಅಕ್ಕಿ ವಿತರಿಸಬೇಕು ಹಾಗೂ ವಂಚಕರ ವಿರುದ್ಧ ಪ್ರಕರಣ ದಾಖಲಿಸಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮುಖಂಡರಾದ ಎಚ್ ವೀರಣ್ಣ, ಬಿ ಸಿದ್ಲಿಂಗಪ್ಪ, ಸಿಪಿಐ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೊರಬನಹಳ್ಳಿ ಕರಿಯಪ್ಪ, ಎಐಕೆಎಸ್ ಪ್ರಧಾನ ಕಾರ್ಯದರ್ಶಿ ಪಿಎಂ ಸಿದ್ದಲಿಂಗಮೂರ್ತಿ ಸೇರಿದಂತೆ ಹಲವರು ಮಾತನಾಡಿದರು. ಪ್ರತಿಭಟನೆಯ ವೇಳೆ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ವಿವರಿಸುತ್ತಿದ್ದ ಸಂದರ್ಭವನ್ನು ಪತ್ರಕರ್ತರು ವಿಡಿಯೋ ಮಾಡುತ್ತಿದ್ದಾಗ ತಹಸೀಲ್ದಾರ್ ವಿಡಿಯೋ ಚಿತ್ರೀಕರಣ ತಡೆಯಲು ಸೂಚಿಸಿದ ಘಟನೆ ಕೆಲಕಾಲ ಗೊಂದಲಕ್ಕೆ ಕಾರಣವಾಯಿತು. ಇದನ್ನು ಪತ್ರಕರ್ತರು ಹಾಗೂ ಹಿರಿಯ ಹೋರಾಟಗಾರರು ತೀವ್ರವಾಗಿ ಖಂಡಿಸಿದರು. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಘಟನೆ ಮರುಕಳಿಸಬಾರದು ಎಂದು ಆಗ್ರಹಿಸಿದರು. ಕೊನೆಯಲ್ಲಿ ಪ್ರತಿಭಟನಾಕಾರರು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸುವಂತೆ ತಹಸೀಲ್ದಾರ್ ವಿಕೆ ನೇತ್ರಾವತಿಯವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮಗಳ ನೂರಾರು ಮಹಿಳೆಯರು, ಯುವಕರು, ರೈತರು ಹಾಗೂ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ತಮ್ಮ ಹಾಕಿದ ಮೇಲೆ ಅಕ್ಕಿ ಬರ್ತಾವ, ಆಮೇಲೆ ಕೊಡ್ತೀವಿ ಅಂತ ಹೇಳಿ ಇಲ್ಲಿಂದ ಅಲ್ಲಿಂದ ಹಿಂಗೆ ಮಾಡ್ಕೊಂಡು ಬಂದರು. ಹಂಗಾಗಿ ನಾವು ತಮ್ಮ ಅಕ್ಕಿ ಏನಮ್ಮ ಹೆಸರು? ತುಪ್ಪದಮ್ಮ. ಏನಮ್ಮ ಸಮಸ್ಯೆ? ನಮಗೆ ಅಕ್ಕಿ ಟ್ರಬಲ್ ಆಗೈತ್ರಿ. 4 ತಿಂಗಳ ಅಕ್ಕಿನೇ ಕೊಟ್ಟಲ್ಲ. 4 ತಿಂಗಳು ಊಟ ಮಾಡಕ್ಕನೇ ಇಲ್ಲ. ನಮಗೆ ಗಂಡಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ. ನಾವ್ ಯಾವ ತರ ಜೀವನ ಮಾಡ್ಬೇಕು? ಅವನು ತಂಬಾಕ್ರಿ ಲೋಡ್ ಬರ್ತಂತಾನೆ ಅವನು ಮಾರ್ಕೆಟ್ ತಿಂದಾನೆ ಏನ್ ಮಾಡಿ ನಮಗ್ ಗೊತ್ತಿಲ್ಲ. ನಮಗ್ ಕೊಟ್ಟಿಲ್ಲ. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ? 4 ತಿಂಗಳು ಕೊಟ್ಟಿಲ್ಲ ಸರ್. ನಮಗೆ ಕೆಲವರಿಗೆ ಕೊಟ್ಟಾನೆ, ಕೆಲವರಿಗೆ ಕೊಟ್ಟಿಲ್ಲ. ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಅದೆಲ್ಲ ನಾನ್ ಲೆಕ್ಕ ಮಾಡಲ್ಲ. ಅವರೆಲ್ಲ ಕಾರಣ ನೋಡಿ ಗೊತ್ತಾಕ ಸರ್. ನನ್ನ ಕಾರಣ ನಾನು ಹೇಳ್ತೀನಿ. ನಿನ್ ಕಾರ್ಡಿ ಕೊಟ್ಟಿಲ್ಲ ಏನಂತ ಕೇಳಿದ್ರೆ ಲೋಡ್ ಬಂದಲ್ಲ ಕೊಡ್ತೀನಿ. 2 ತಿಂಗಳು ಒಂದೇ ಸರಿ ಕೊಡ್ತೀನಿ. ಆಮೇಲೆ ಏನ್ ಬರ್ಲಿಲ್ಲ ಅಂದ್ರೆ ಲೋಡ್ ಕಳಿಸ್ಲದ್ ನಾನೇನ್ ಮಾಡಕ್ಕಾಗತ್ತೆ? ಈ ಕಾರ್ಡ್ ನೋಡ್ಬೇಕಂದ್ರೆ ನಿಮ್ಮ ಹೆಸರು? ಗಿರೀಶ್ ಅಂತ ಹೇಳ್ಬಿಟ್ಟು ಅರವದಿ ಗ್ರಾಮ ಅಖಿಲ ಭಾರತ ಕಿಸಾನ್ ಸಭಾದ ಸದಸ್ಯರಾಗಿ ನಾವು ಇದ್ದೀವಿ. ಈಗ ನಾವು ಕಳೆದ ಬಾರಿ ಈಗ 1 ವಾರದ ಕೆಳಗಡೆ ಒಂದು ಮನವಿ ಕೊಟ್ಟಿದ್ದೀವಿ ಅಕ್ಕಿಗೋಸ್ಕರ. ಯಾವ ಕಾರಣಕ್ಕೂ ಅದು ಅಕ್ಕಿ ಯಾವ ತನಿಖೆನೂ ಮಾಡಿಲ್ಲ, ಯಾವ ಅಧಿಕಾರಿನೂ ಅಲ್ಲಿಗೆ ಬಂದಿಲ್ಲ. ಯಾವುದು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸಿದ್ದೀವಿ. ಮಾಧ್ಯಮದರು ಅದನ್ನು ಸುದ್ದಿ ಮಾಡಿದರು, ಆದರೆ ಅದಕ್ಕೆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಅದರ ಸಲುವಾಗಿ ಇವತ್ತು ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿಗೆ ಒಂದು ಮನವಿ ಕೊಡಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಅವರು ನಮಗೆ ಹೇಳಿದ್ದಾರೆ ಸಾಯಂಕಾಲ ಮಟ್ಟಕ್ಕೆ ನಾವು ಸಾಯಂಕಾಲ ತಿಳಿಸ್ತೀವಿ, ನಾವು ಅದನ್ನು ತನಿಖೆ ರೂಪಿಸ್ತೀವಿ ಅಂತಂದು ಹೇಳಿದ್ದಾರೆ. ಅದಕ್ಕೆ ನಾವು ತನಿಖೆ ರೂಪಿಸಿರೋಂಥ ವಂದನೆಗಳು ಹೇಳ್ತಾ ನಿಮ್ಮ ಮಾಧ್ಯಮ ಮಿತ್ರರಿಗೆ 2 ಮಾತುಗಳಲ್ಲಿ ನಮ್ಮದು ಗೆದ್ದಲಗಟ್ಟೆ ಜರ್ಮಲಿ ಗ್ರಾಮ ಪಂಚಾಯತಿ ಸೊಸೈಟಿಯಲ್ಲಿ ಸುಮಾರು 4 ಹಳ್ಳಿ ಬರ್ತಿದ್ದಾವೆ. ಜರ್ಮಲಿ, ಅರವದಿ, ಗೆದ್ದಲಗಟ್ಟೆ, ದಿಬ್ಬದಹಳ್ಳಿ. ಜರ್ಮಲಿಯಲ್ಲಿ 1 ತಿಂಗಳು, ದಿಬ್ಬದಹಳ್ಳಿಯಲ್ಲಿ 1 ತಿಂಗಳು, ಗೆದ್ದಲಗಟ್ಟೆಯಲ್ಲಿ 2 ತಿಂಗಳು, ಅರವದಿಯಲ್ಲಿ 3 ತಿಂಗಳು. ಸುಮಾರು ಈಗ ಇದೇ ಥರ ಎಲ್ಲ 4 ಹಳ್ಳಿಗಳಲ್ಲಿ ಪಡಿತರ ಚೀಟಿ ಅಕ್ಕಿಯನ್ನು ಕೊಡೋದೇ ಅಧಿಕಾರಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಬಂದು ಹಳ್ಳಿಗಳಿಗೆ ತೊಗೊಂಡೋಗಿ ಕೊಡ್ತೀವಿ. ಒಂದೇಟಿಗೆ 2 ತಿಂಗಳದ್ದು ಕೊಡ್ತೀವಿ, ಒಂದೇಟಿಗೆ 3 ತಿಂಗಳದ್ದು ಕೊಡ್ತೀವಿ. ಸ್ಟಾಕ್ ಬಂದಿಲ್ಲ. ಸರ್ಕಾರ ಮಟ್ಟದಿಂದಲೇ ನಮ್ಮ ಸೊಸೈಟಿಗೆ ಅಕ್ಕಿ ಬಂದಿಲ್ಲ. ಸಮಸ್ಯೆ ಇರೋ ಕಾರಣ ಬರ್ತದೆ, ಸ್ವಲ್ಪ ತಡ ಆಗುತ್ತೆ ಅಂತ ಈಗ ಆರ್ಕೆ ಉತ್ತರ ಕೊಟ್ಕೊಂತ ಇದೆ. ಸುಮಾರು ಈಗ 3 ತಿಂಗಳು ಹಿಂಗೆ ವಂಚಿಸಿದ್ದಾರೆ. ಈಗ ಕೂಡಲೇ ಈ ಭ್ರಷ್ಟಾಧಿಕಾರಿಗಳನ್ನು ಏನಿಲ್ಲ ನಮ್ಮ ತಾಲೂಕು ಆಫೀಸಲ್ಲಿರೋ ಭ್ರಷ್ಟಾಧಿಕಾರಿಗಳನ್ನು, ಆಹಾರ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಈಗೇನು 3 ತಿಂಗಳ ಅಕ್ಕಿಗಳು ಪಡಿತರ ಅಕ್ಕಿಯನ್ನು ನಮ್ಮ ಅತಿ ಹಿಂದುಳಿದ ತಾಲೂಕಿನಲ್ಲಿ ನಮ್ಮ ಗ್ರಾಮಗಳು, ಅತಿ ಬಡವರಿರೋ ಗ್ರಾಮಗಳು, ಕುಗ್ರಾಮಗಳು
ಗೆದ್ದಲಗಟ್ಟೆ ಇರ್ಬೋದು, ಅರಿದಿರ್ಬೋದು, ಜರ್ಮಲಿ ಇರ್ಬೋದು. ಯಾವ ಶ್ರೀಮಂತರೇನಿಲ್ಲ, ಎಲ್ಲ ಬಡ ಜನ ಇದ್ದಾರೆ, ಬಡ ಕುಟುಂಬದವರು ಕೂಲಿ ಮಾಡಿ ಬದುಕೋಂಥ ಜನ ಇದ್ದಾರೆ. ದಿನ ಬೆಳಕಾದರೂ ಕೂಲಿ ಮಾಡಿ ಹೋಗಿ ಜೀವನ ಮಾಡಬೇಕು. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಇವರು ಕೊಡೋ ಅಕ್ಕಿಯಿಂದನೇ ಜೀವನ ಮಾಡೋ ಥರ ಇದ್ದಾರೆ. ಯಾರು ಹೊರಗಡೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋವಷ್ಟು ಯಾವ ಶ್ರೀಮಂತರೇನಿಲ್ಲ ಇಲ್ಲಿ. ಈ ಥರ ಇವ್ರಿಗೆ ಈಗ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ದಯವಿಟ್ಟು ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮುಂದಿನ ಏನು ಬಾಕಿ ಇರೋ ಅಕ್ಕಿಯನ್ನು ಕೂಡಲೇ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ನಾವು ತಾಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ. ಇಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ DC ಕಚೇರಿಗೆ ಹೋಗಿ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದೇ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ 4 ಗ್ರಾಮಸ್ಥರ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ಹೆಸರು ಡಿ ಮಂಜುನಾಥ್, ಗೆದ್ದಲಗಟ್ಟೆ. ಅಕ್ಕಿ ಕೊಡ್ತಾ ಇಲ್ಲ 2-3 ತಿಂಗಳಿಂದ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ ಅವರು ತಮ್ಮ ತಗೊಂಡ್ಮೇಲೆ ಈಗ 2 ತಿಂಗಳು ಒಟ್ಟಿಗೆ ಸೇರಿಸಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಅದು ಏನಂತ ಇನ್ನೂ ಇದುವರೆಗೂ ಕೊಟ್ಟಿಲ್ಲ, ಅಕ್ಕಿ ಅಂತ ಕೊಟ್ಟಿಲ್ಲ. ಎಲ್ಲರಿಗೆ ಎಷ್ಟು ಗ್ರಾಮಕ್ಕೆ ಎಷ್ಟು ಮಂದಿ ಕೊಟ್ಟಿಲ್ಲ ಅಂದಾಜು? ಎಲ್ರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಿಮ್ಮ ನಮ್ಮ ಕಾಮೆನಟ್ಟಿನ ಯಾರಿಗೂ ಕೊಟ್ಟಿಲ್ಲ. ಎಷ್ಟು ಕಾರ್ಡ್ ಇದಾವೆ? ಸುಮಾರು ಗೆದ್ದಲಗಟ್ಟೆ ಮತ್ತು ಕಾಮೆನಟ್ಟಿ ಸೇರಿ 450 ಕಾರ್ಡ್ ಇರ್ಬೋದು. ಅವಕ್ಕೂ ಕೊಟ್ಟಿಲ್ಲ, ಒಬ್ರಿಗೂ ಕೊಟ್ಟಿಲ್ಲ. ವಿಚಾರ ಮಾಡಿದ್ರೆ ಏನು ಹೇಳ್ತಾರೆ? ಅದೇ ಹೇಳ್ತಿರೋದು ಸರ್, ತಮ್ಮ ತಗೊಂಡ್ಮೇಲೆ ಈಗ ಈ ತಿಂಗಳು ತಗೊಂಡಿರ್ತಾರೆ, ಮುಂದಿನ ತಿಂಗಳು ಈ ತಿಂಗಳು ಸೇರಿಸಿ 2 ತಿಂಗಳು ಸೇರಿಸಿ ಕೊಡ್ತೀವಪ್ಪ ಅಂತ ಹೇಳ್ತಾರೆ. ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಂದಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪಾಲಯ್ಯ ಅಂತೇಳಿ, ಯಾವ? ನಮ್ಮ ಕಮ್ಯುನಿಟಿ.